ಪ್ರೈಸ್ ದ ಲಾರ್ಡ್. ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಕ್ರೈಸ್ತರ ಐಕ್ಯತಾ ಕೂಟ 2026 ದಾವಣಗೆರೆ ಜಿಲ್ಲೆ. ವಿಶೇಷವಾದ ಒಂದು ಕೂಟವನ್ನು, ಕ್ರೈಸ್ತರ ಐಕ್ಯತಾ ಕೂಟವನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಕರ್ನಾಟಕ ಕ್ರೈಸ್ತ ಸಂಘಟನೆ ವತಿಯಿಂದ ಮತ್ತು ದಾವಣಗೆರೆ ಡಿಸ್ಟಿಕ್ ಕ್ರಿಶ್ಚಿಯನ್ ಪರಿಷತ್ ಇವರ ಒಂದು ಸಹಯೋಗದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಕೂಟವನ್ನು ನಾವು ನಡೆಸ್ತಾ ಇದ್ದೀವಿ. ಇದು ಸ್ಥಳ ಫುಲ್ ಗಾಸ್ಪಲ್ ಅಸೆಂಬ್ಲಿ ಆಫ್ ಚರ್ಚ್ ಪಾಸ್ಟರ್ ಪ್ರೇಮ್ ಕುಮಾರ್ ಹಿರಿಯ ದೇವಸೇವಕರು ಅವರ ಒಂದು ಸಭೆಯಲ್ಲಿ ನಡೆಸ್ತಾ ಇದ್ದೀವಿ. MCC A ಬ್ಲಾಕ್ 13ನೇ ಮುಖ್ಯ ರಸ್ತೆ, ಆಶ್ರಯ ಆಸ್ಪತ್ರೆ ಹಿಂಭಾಗ, ದಾವಣಗೆರೆ. ಈ ಒಂದು ಸ್ಥಳದಲ್ಲಿ ಈ ಒಂದು ಕೂಟ ನಡೆಯಕ್ಕಿದೆ. ವಿಶೇಷವಾಗಿ ಕರ್ನಾಟಕದ ನಾನಾ ಭಾಗಗಳಿಂದ ಅನೇಕ ಗಣ್ಯರು ಮತ್ತು ಕ್ರಿಶ್ಚಿಯನ್ ಲೀಡರ್ಸ್ಗಳು, ಬೇರೆ ಬೇರೆ ರಾಜಕೀಯ ಪಕ್ಷದಿಂದ, ನಮ್ಮ ಕ್ರಿಶ್ಚಿಯನ್ ರಾಜಕೀಯ ಪಕ್ಷದಿಂದ ಅನೇಕ ನಾಯಕರು ಬರ್ತಾ ಇದ್ದಾರೆ, ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲ ಅನೇಕ ಸಂಘಟನೆಗಳು ನಾಯಕರುಗಳು ಕೂಡ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಯಾರು ತಪ್ಪದೆ ಈ ಒಂದು ಕೂಟಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸಮರ್ಥ ಶಾಮನೂರ್ ಇವರು MLA ಇವರು ಬರ್ತಾ ಇದ್ದಾರೆ. SS ಮಲ್ಲಿಕಾರ್ಜುನ ರವರು ಬರ್ತಾ ಇದ್ದಾರೆ. ಡಾಕ್ಟರ್ ಪ್ರಭಾರ್ ಅವರು ದಾವಣಗೆರೆ MP ಆಗಿದ್ದಾರೆ, ಅವರು ಕೂಡ ಈ ಒಂದು ಕೂಟಕ್ಕೆ ಬರ್ತಾ ಇದ್ದಾರೆ. ಹೀಗೆ ಹಲವಾರು ಜನ ಗಣ್ಯ ವ್ಯಕ್ತಿಗಳು ಈ ಒಂದು ಕೂಟಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಬಿಷಪ್ ಉತ್ತಮ್ ಕುಮಾರ್ ಅವರು ಇವರು ವಾಕ್ಯ ಸಂದೇಶವನ್ನು ನೀಡಕ್ಕಿದ್ದಾರೆ ಮತ್ತು ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಇದೊಂದು ವಿಶೇಷವಾಗಿ ಐಕ್ಯತೆ ಬಗ್ಗೆ ಸಂದೇಶ ನೀಡುವಂಥ ಒಂದು ಕೂಟವಾಗಿದೆ. ಓಕೆ, ಐಕ್ಯತೆಯ ಬಗ್ಗೆ ಕ್ರೈಸ್ತರಲ್ಲಿ ನಾನಾ ಪಂಗಡಗಳಿರ್ಬೋದು, ಒಂದು ಐಕ್ಯತೆಯಿಂದ ಒಂದಾಗಿ ನಾವೆಲ್ಲರೂ ಕೂಡ ನಿಲ್ಲೋಣ ಅಂತೇಳಿ ರಾಜ್ಯಕ್ಕೆ ನಾವು ಪ್ರತಿಯೊಬ್ಬ ಕ್ರೈಸ್ತನಿಗೂ ಕೂಡ ಈ ಒಂದು ಕೂಟದ ಮೂಲಕ ನಾವು ಸಂದೇಶವನ್ನು ಕೊಡೋಕ್ಕೆ ಬಯಸ್ತಾ ಇದ್ದೀವಿ. ಓಕೆ, ಇದರಲ್ಲಿ ಕ್ರೈಸ್ತ ಐಕ್ಯತೆ ಬಗ್ಗೆ ಸಂದೇಶ ಮತ್ತು ಆರಾಧನೆ ಕೂಡ ಇರುತ್ತೆ. ಹಾಗೆ ಕ್ರೈಸ್ತ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಿಂದ ಯಾವುದೆಲ್ಲ ಸವಲತ್ತುಗಳು ಕ್ರಿಶ್ಚಿಯನರಿಗೆ ಇದೆ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಮತ್ತೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇದ್ರ ಮೂಲಕ ಏನೆಲ್ಲ ಒಂದು ಸವಲತ್ತುಗಳಿದೆ, ಯೋಜನೆಗಳಿದೆ ಅನ್ನೋ ಮಾಹಿತಿಗಳು ಕೂಡ ಸಿಗುತ್ತೆ. ಮತ್ತು ಚರ್ಚ್ ರಿಜಿಸ್ಟ್ರೇಷನ್ ಬಗ್ಗೆ, ಕ್ರೈಸ್ತರ ಮೇಲೆ ಏನೊಂದು ಅಪವಾದಗಳಿದೆ, ಸುಳ್ಳು ಕೇಸುಗಳು ದಾಖಲಾಗ್ತಾ ಇದೆ, ಅನೇಕ ಸೇವಕರಿಗೆ ತೊಂದರೆ ಆಗ್ತಿದೆ, ವಿಶ್ವಾಸಿಗಳಿಗೆ ತೊಂದರೆ ಆಗ್ತಾ ಇದೆ, ಚರ್ಚ್ಗಳ ಮೇಲೆ ನಿರಂತರ ದಾಳಿಗಳು ನಡೀತಿದೆ, ಇದ್ರ ಬಗ್ಗೆ ಕಾನೂನು ಸಲಹೆಗಾರರು ಇದು ನಮ್ಮ ಮಧ್ಯದಲ್ಲಿ ಇರ್ತಾರೆ, ಅವರು ಮಾತಾಡ್ತಾರೆ ಇದ್ರ ಬಗ್ಗೆ. ಮತ್ತು ಹಲವಾರು ಸಂಘ ಸಂಸ್ಥೆಗಳಿಂದಲೂ ಕೂಡ ಚರ್ಚೆ ಇತ್ಯಾದಿಗಳು ನಡೆಯುತ್ತೆ. ಒಂದಾಗಿ ನಾವೆಲ್ಲರೂ ಸೇರಿ ಈ ಒಂದು ಕೂಟವನ್ನು ನಾವು ನಡೆಸಬೇಕಾಗುತ್ತೆ. ಹಾಗೆ ಈ ಒಂದು ಕೂಟಕ್ಕೆ ಬರುವವರು ಬೇಗನೆ ಅತಿ ಶೀಘ್ರದಲ್ಲೇ 22ನೇ ತಾರೀಕು ಏನೊಂದು ಬುಧವಾರ, ಇದೇ ಬುಧವಾರ 22ನೇ ತಾರೀಕು ಮುಂಜಾನೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಈ ಒಂದು ಕೂಟ ನಡೆಯುತ್ತೆ. ಓಕೆ, ಹಾಗಾಗಿ ನೀವೆಲ್ಲರೂ ಯಾರು ಕೂಡ ತಪ್ಪಿಸ್ಬೇಡಿ. ಹಲವಾರು ಜನ ನೀವು ನೋಡ್ತಾ ಇದ್ದೀರಾ, ಬಹಳಷ್ಟು ಕಡೆ ನಾವು ಈ ದಾವಣಗೆರೆಯಲ್ಲಿ ನಾವು ಹಮ್ಮಿಕೊಂಡಿದ್ದು, ಇದು ಪ್ರತಿ ಡಿಸ್ಟಿಕಲ್ಲೂ ಕೂಡ ಈ ಮೀಟಿಂಗ್ ಅನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಕ್ ಹೋಗ್ತಾ ಇದ್ದೀವಿ KCS ವತಿಯಿಂದ. ಮತ್ತೆ ನಾವು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ನೀವು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ನೋಡಿದ್ರಿ, ಬಹಳಷ್ಟು ಜನ ಬೇರೆ ಬೇರೆ ಲೀಡರ್ಸ್ಗಳು, ನಾಯಕರು ನಮಗೆ ಕರೆ ಮಾಡಕ್ಕೆ ತೊಡಗಿದ್ರು, ನಾವು ಬರ್ತಾ ಇದ್ದೀವಿ ಕೂಟಕ್ಕೆ ಅಂತೇಳಿ. ಹಾಗಾಗಿ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ನೀವು ಬರ್ಬೋದು. ಯಾರೆಲ್ಲ ಬರೋಕ್ಕೆ ನಿಮಗೆ ಆಸಕ್ತಿ ಇದೆಯೋ ಖಂಡಿತವಾಗಿ ನೀವು ಈ ಕೂಟಕ್ಕೆ ನೀವು ಬರ್ಬೋದು. ಓಕೆ, ಆದಷ್ಟು ಬೇಗ ಬಂದು ತಲುಪಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಮತ್ತೆ ಎಲ್ಲರಿಗೂ ಕೂಡ ನಾನು ಹೇಳೋದು ಒಂದೇ, ಒಂದು ಡಿಸಿಪ್ಲಿನಿಂದ ಈ ಕೂಟವನ್ನು ನಾವು ನಡೆಸೋಣ, ಯಾವುದೇ ಗದ್ದಲಗಳಿಲ್ಲದೆ. ಓಕೆ, ಒಂದು ಸ್ವಚ್ಛತೆಯಿಂದ ಈ ಒಂದು ಕೂಟವನ್ನು ನಾವು ಅಲ್ಲಿ ನಡೆಸಬೇಕಾಗುತ್ತೆ. ಓಕೆ, ನೀವೇನು ಟ್ರೈನ್ ಟಿಕೆಟ್, ಬಸ್ ಟಿಕೆಟ್ ನೀವು ಮಾಡೋಕ್ಕಿದ್ದೀರೋ ಬೇಗನೆ ಅತಿ ಶೀಘ್ರದಲ್ಲೇ ಮಾಡಿ. ನಮ್ಮ KCSನಿಂದ ಬಹಳಷ್ಟು ಜನ ಇದೀಗಲೇ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿದ್ದಾರೆ. ನೋಡೋಣ ಯಾರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇಲ್ಲಿ ಯಾರೆಲ್ಲ ಹೆಸರುಗಳು ಹೇಳ್ತಾ ಇದ್ದೀನಿ, ನಮ್ಮ ಹೆಸರಿಲ್ಲ, ನಮ್ಮ ಹೆಸರು ಕರೆದಿಲ್ಲ ಅನ್ನೋದು ನೀವು ನೋಡಕ್ಕೆ ಹೋಗಬೇಡಿ. ಓಕೆ, ನಿಮ್ಮೆಲ್ಲರ ಮೇಲೆ ನನಗೆ ಪ್ರೀತಿ, ಐಕ್ಯತೆ ಇದೆ. ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ ಈ ಒಂದು ಕೂಟವನ್ನು ಏನು ಮಾಡ್ತಾ ಇದ್ದಾರೋ ಖಂಡಿತ ನಾನು ನಂಬ್ತೀನಿ. ನೀವು ಪ್ರೀತಿಯಿಂದ, ನಾನು ಕರೆದಿಲ್ಲ ಅಂದರೂ ಕೂಡ ನೀವು ಖಂಡಿತ ಬರ್ತೀರಾ ಅಂತ ನಂಬ್ತೀನಿ. ನಿಮ್ಮ ಏನೋ ಹೆಸರು, ಓಕೆ, ನಾನು ಹೇಳ್ತಿರೋ ವಿಡಿಯೋದಲ್ಲಿ ಅಲ್ಲ, ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ನಿಮ್ಮ ಹೆಸರುಗಳು ಇರುತ್ತೆ. ಹಾಗಾಗಿ ಕೆಲವೊಂದು ಟೈಮ್ ನಮ್ಗೆ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಮತ್ತು ಆಲ್ಮೋಸ್ಟ್ ಆಲ್ ಫೇಸ್ಬುಕ್, ವಾಟ್ಸಪ್ಗಳನ್ನು ಹಾಕಿದ್ದೀನಿ, ನಿಮ್ಮ ವಾಟ್ಸಪ್ಗಳು ಕಳಿಸಿದ್ದೀನಿ, ಕೆಲವ್ರಿಗೆ ಕಳಿಸಿಲ್ಲದೆ ಇರ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೊಳ್ದೆ ನೀವು ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನೋಡೋಣ ಯಾರೆಲ್ಲ ಆಹ್ವಾನಿತರು ಬರಕ್ಕಿದ್ದಾರೆ ಅಂತೇಳಿ. ವಿಶೇಷವಾಗಿ ಬಿಷಪ್ ಉತ್ತಮ್ ಕುಮಾರ್ ಅವರು ಬರ್ತಾ ಇದ್ದಾರೆ, ಮತ್ತು ಡಾಕ್ಟರ್ ರೆವರೆಂಡ್ ಪ್ರಭು ರವರು ಅಧ್ಯಕ್ಷತೆಯಿಂದ GBC ಬೆಂಗಳೂರಿಂದ ಅವರು ಬರ್ತಾ ಇದ್ದಾರೆ. ರೆವರೆಂಡ್ ಪ್ರೇಮ್ ಕುಮಾರ್ ಅಯ್ಯರ್ ಅವರು DCP, ಓಕೆ, ಏನು
ದಾವಣಗೆರೆ ಡಿಸ್ಟಿಕ್ ಕ್ರಿಶ್ಚಿಯನ್ ಪರಿಷತ್ ಇದರ ಅಧ್ಯಕ್ಷರಿದ್ದಾರೆ. ಅವರ ಒಂದು ಸಹಯೋಗದಲ್ಲಿ ಇದು ನಡೀತಾ ಇದೆ. ಅವರು ಕೂಡ ಇರ್ತಾರೆ. ರೆವರೆಂಡ್ ಅಲೆಕ್ಸಾಂಡರ್ ಅವರು ಚಿತ್ರದುರ್ಗ ಪಾಸ್ಟರ್ಸ್ ಫೆಲೋಶಿಪ್ ಅಧ್ಯಕ್ಷರವರು, ಅವರು ಕೂಡ ಬರ್ತಾ ಇದ್ದಾರೆ, ಹಿರಿಯ ದೇವ ಸೇವಕರು. ಡಾಕ್ಟರ್ ಐವನ್ ಡಿಸೋಜರ್ ಅವರು MLC, ಓಕೆ, ನಮ್ಮ ಕ್ರೈಸ್ತ ಸಮುದಾಯದ ನಾಯಕರು, ಧ್ವನಿಯಾಗಿರುವಂಥವರು, ವಿಧಾನ ಪರಿಷತ್ ಸದಸ್ಯರಾಗಿರುವ ನಮ್ಮ ಐವನ್ ಡಿಸೋಜರ್ ಅವರು ಮಂಗಳೂರಿಂದ ಬರ್ತಾ ಇದ್ದಾರೆ. ನಮ್ಮ ಆತ್ಮೀಯ ಸಹೋದರರು ಪ್ರಶಾಂತ್ ಜತನರ್ ಅವರು CDC ಡೈರೆಕ್ಟರ್ ಆಗಿದ್ದಾರೆ, ಅವರು ಬರ್ತಾ ಇದ್ದಾರೆ. ನಮ್ಮ ಆತ್ಮೀಯ ಸಹೋದರ ಅಂತೋಣಿ ವಿಕ್ರಮ್ ರವರು KMDC ಡೈರೆಕ್ಟರ್, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ S ಮೂರ್ತಿರವರು ಒಳ್ಳೆಯ, ನಿಜವಾಗ್ಲೂ ಕೂಡ ಒಳ್ಳೆಯ ವ್ಯಕ್ತಿತ್ವ ಇಟ್ಕೊಂಡಿರೋರು. ಅಹಿಂದ ಮೂಲಕ ಹಲವಾರು ಜನಕ್ಕೆ, ಜಾತಿ ಧರ್ಮ ಅನ್ನೋದೇ ಒಂದು ಅಹಿಂದ ಮೂಲಕ ಬಹಳಷ್ಟು ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಎಕ್ಸ್ ಸೆಕ್ರೆಟರಿ ಲೀಗಸ್ಟಿವ್ ಅಸೆಂಬ್ಲಿ ಅದರ ಎಕ್ಸ್ ಸೆಕ್ರೆಟರಿ ಆಗಿದ್ರು, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಅವರ ತಂಡವೂ ಕೂಡ ಬರ್ತಾ ಇದೆ ಅವತ್ತಿನ ದಿನ. ನಮ್ಮ ಆತ್ಮೀಯ ಸಹೋದರಿ ಮೆಟಿಲ್ಡಾ ಡಿಸೋಜರ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ KPCC, ಇವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಸಲೋಮಿಯಾ ಶೆರಿನ್ ಹೈಕೋರ್ಟ್ ಆಫ್ ಕರ್ನಾಟಕ ಹಾಗೆ KCS ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಇವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಪಾಸ್ಟರ್ ಎಬಿನೇಜರ್ ಅವರು ಬೆಳಗಾವಿಯಿಂದ ಬರ್ತಾ ಇದ್ದಾರೆ. ಪಾಸ್ಟರ್ ಕಿರಣ್ ರವರು ಹಾವೇರಿ ಡಿಸ್ಟಿಕ್ ಇಂದ ಬರ್ತಾ ಇದ್ದಾರೆ. ಹಾಗೆ ಸಿಂಥಿಯಾ ಸ್ಟೀಫನ್ ಮೇಡಮ್ ರವರು ಇಂಡಿಪೆಂಡೆಂಟ್ ಜರ್ನಲಿಸ್ಟ್, ಸೋಷಿಯಲ್ ಪಾಲಿಸಿ ರಿಸರ್ಚರ್, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಭೈರತಿ ಆರೋಗ್ಯ ಸ್ವಾಮಿರವರು KRS ಪಾರ್ಟಿ ಸ್ಟೇಟ್ ಆರ್ಗನೈಸರ್ ಸೆಕ್ರೆಟರಿ ಅಂಡ್ ಅಡ್ವೊಕೇಟ್ ಆಗಿದ್ದಾರೆ, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಪಾಸ್ಟರ್ C ರಾಮರವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಸಂಜಯ್ ಜಾಗೀರ್ದಾರ್ ರವರು ನಮ್ಮ ಆತ್ಮೀಯ ಸಹೋದರರು ಬೀದರಲ್ಲಿ ಇರೋರು, CDC ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಓಕೆ, ಅವರು ಕೂಡ ಬರ್ತಾ ಇದ್ದಾರೆ. ಪಾಸ್ಟರ್ ಥಾಮಸ್ ರವರು ಬ್ಯಾಂಗ್ಳೂರ್ ಸೌತ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಅಂಕಲ್ ಪೆರಿಕೋ ಪ್ರಭುರವರು PRO ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್, ಇವರು ಕೂಡ ಬರ್ತಾ ಇದ್ದಾರೆ. ಇವರು ಕೂಡ ನಮ್ಮ ಸಮುದಾಯದ ಹಿರಿಯ ಹೋರಾಟಗಾರರು, ನಮ್ಮ ಧ್ವನಿ, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಅಡ್ವೊಕೇಟ್ ಸಾಜಿ T ವರ್ಗೀಸ್ ರವರು ಕ್ರಿಶ್ಚಿಯನ್ ಸೇವಾ ಸಂಘ್ ಇದರ ಫೌಂಡರ್ ಅಂಡ್ ಪ್ರೆಸಿಡೆಂಟ್, ಇವರು ಕೂಡ ಬರ್ತಾ ಇದ್ದಾರೆ. ಬ್ರದರ್ ಸಾಮ್ವೆಲ್ ಸಂಧ್ಯಾರಾಜರವರು, ಓಕೆ, ಮೆಸ್ಸಿಯಾ ಸೇನಾ ಗುಲ್ಬರ್ಗದಿಂದ ಬರ್ತಾ ಇದ್ದಾರೆ. ಹಾಗೆ ಆರ್ಚ್ ಬಿಷಪ್ ರೆವರೆಂಡ್ ಡಾಕ್ಟರ್ ವಿನೋದ್ ಚಾಕರ್ ಅವರು ನಮ್ಮ ಆತ್ಮೀಯರು, DHPC ಡೈಸಿಸ್ ಆಫ್ ಆಲ್ ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಚರ್ಚ್, ಓಕೆ, ಇದನ್ನು ಡೈಸಿಸ್ ಮಾಡ್ಕೊಂಡಿದ್ದಾರೆ. ಇದರ ಹಲವಾರು ಜನ ಬಿಷಪ್ಸ್ಗಳು, ಬೇರೆ ಬೇರೆ ಜಿಲ್ಲೆಯ ಬಿಷಪ್ಸ್ಗಳು ಕೂಡ, ಅವರು ಕೂಡ ಆಹ್ವಾನ ಇದೆ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಹೋದರರು ಆಲ್ವಿನ್ ಡಿಸೋಜಾ AICU ಸ್ಟೇಟ್ ಪ್ರೆಸಿಡೆಂಟ್, ಓಕೆ, ಕೆಥೋಲಿಕ್ ಮಹಾಸಭಾದ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ಬರ್ತಾ ಇದ್ದಾರೆ. ಬ್ರದರ್ ವೆಂಕಟೇಶ್ ಕರ್ನಾಟಕ ಕ್ರೈಸ್ತರ ಜಾಗೃತಿ ವೇದಿಕೆ ಆನೇಕಲ್ನಿಂದ ನಮ್ಮ ಸಹೋದರರು, ಅವರು ಬರ್ತಾ ಇದ್ದಾರೆ. ಅಡ್ವೊಕೇಟ್ ರತ್ನಾರ್ ಅವರು ಮೇಡಮ್ ರವರು ಕೋಲಾರದಿಂದ ಬರ್ತಾ ಇದ್ದಾರೆ. ಬ್ರದರ್ ದೇವರಾಜ್ರವರು ಕ್ರಿಶ್ಚಿಯನ್ ಲೀಡರ್ ಆಗಿದ್ದಾರೆ, ಬೆಂಗಳೂರಲ್ಲಿ ಇರ್ತಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಶೀಲಾ ಶಾಂತರಾಜ್ರವರು, ಓಕೆ, ಹಿರಿಯ ಹೋರಾಟಗಾರರು, ಅವರು ಬೆಂಗಳೂರಿಂದ ಅವರು ಕೂಡ ಬರ್ತಾ ಇದ್ದಾರೆ. ಹಲವಾರು ಕೆಲಸ ಕಾರ್ಯಗಳನ್ನು ಅವರು ಕೂಡ ಮಾಡಿದ್ದಾರೆ. ಲೀಗಲ್ ಅಡ್ವೈಸರ್, ದಿ ನೇಷನ್ ಕಮಿಷನ್, DCC ಜನರಲ್ ಸೆಕ್ರೆಟರಿ ಅಂಡ್ ಬೆಸ್ಕಮ್ ಮೆಂಬರ್ ಆಗಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಆತ್ಮೀಯರು ರೆವರೆಂಡ್ ಲಕ್ಷ್ಮೀ ನಾರಾಯಣ ಗೌಡ್ರವರು, ಓಕೆ, ಕ್ರಿಶ್ಚಿಯನ್ ಲೀಡರ್ ಆಗಿದ್ದಾರೆ, ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ, ಹಿರಿಯ ಹೋರಾಟಗಾರರು. ಹಲವಾರು ನಮ್ಮ ಸೇವಕರ ಒಳಗಡೆ ಇದ್ದಾಗ, ಅವರಿಗೆ ಜೈಲಲ್ಲಿ ಇದ್ದಾಗ ಅವ್ರಿಗೆ ಬೇಲ್ ಕೊಟ್ಟು ಬಿಡಿಸಿದಂಥವ್ರು ಮಾತ್ರವಲ್ಲ, ಅವ್ರ ಬಗ್ಗೆ ಹೇಳುವಂಥ ಕಡಿಮೆ, ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ, ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಪೀಟರ್ ರಾಜ್ರವರು, ಓಕೆ, ನಮ್ಮ ಆತ್ಮೀಯರು KCRV ಕನ್ನಡ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ, ನಮ್ಮ ಜೊತೆಗಾರರು, ಯಾವಾಗಲೂ ನಮ್ಮೊಂದಿಗೆ ಇರುವವರು, ನಮ್ಮ ಮಾರ್ಗದರ್ಶಕರಾಗಿರುವ ಪೀಟರ್ ರಾಜ್ರವರು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಬ್ರದರ್ ಅನಿಲ್ ಥೋಮಸ್ ರವರು ನಮ್ಮ ಆತ್ಮೀಯರು, ಓಕೆ, ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಮೈನಾರಿಟಿ ಮೋರ್ಚಾ BJP, ಓಕೆ, ಇವರು ಕೂಡ ಮೈಸೂರಿಂದ, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಬ್ರದರ್ ಕೆನಡಿ ರವರು ಕನ್ವೀನರ್ ಕರ್ನಾಟಕ ದಲಿತ್ ಕ್ರಿಶ್ಚಿಯನ್ ಫೆಡರೇಷನ್, ಅವರು ಕೂಡ ಬರ್ತಾ ಇದ್ದಾರೆ. ಪಾಸ್ಟರ್ ವೆಂಕಟೇಶ್ ನಾಯ್ಕ್ ರವರು KCRV ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ಫೌಂಡರ್ ಅಂಡ್ ಪ್ರೆಸಿಡೆಂಟ್, ಅವರು ಕೂಡ ಬರ್ತಾ ಇದ್ದಾರೆ. ಹಲವಾರು ಸಾಮಾಜಿಕ ಹೋರಾಟಗಳನ್ನು ಮಾಡಿದಂಥವ್ರು, ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ಯೂನಾಸ್ ಜೋನ್ಸ್ ರವರು ನಮ್ಮ ಆತ್ಮೀಯ ಸಹೋದರರು, ನಮ್ಮ ಜೊತೆಗಾರರು, KPCC ವೈಸ್ ಪ್ರೆಸಿಡೆಂಟ್ ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಮತ್ತೆ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಡೈರೆಕ್ಟರ್ ಆಗಿದ್ದಾರೆ, ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ನಿತ್ಯವೂ ನಮ್ಮ ಸಮುದಾಯದ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಗಾರರಾಗಿರುವ ಪಾಸ್ಟರ್ ಆಂಥೋನಿ ಝೇವಿಯರ್ ಅವರು ಬೈಬಲ್ ಟೀಚರ್ ಆಗಿದ್ದಾರೆ ನಮ್ಮ KCS ಅಲ್ಲಿ, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಬ್ರದರ್ ರೋಷನ್ ಬೋನಿಫೈಸ್ ಮಾರ್ಟಿಸ್ ಮಂಗಳೂರಿಂದ ಬರ್ತಾ ಇದ್ದಾರೆ. ಇವರು ಕರಾವಳಿ ಸುದ್ದಿ ಏನು ಪೇಪರ್ ಇದೆಯೋ ಅದನ್ನ ಚೀಫ್ ಎಡಿಟರ್ ಆಗಿದ್ದಾರೆ. ನಮ್ಮ ಆತ್ಮೀಯರು ಜೊತೆಗಾರರು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಗಾರ ಆಗಿರುವ ಡಾಕ್ಟರ್ ಪಾಸ್ಟರ್ ಶಾರೋನ್ ತಬೀತಾರ್ ಅವರು
ಓಕೆ, ಉತ್ತಮವಾದ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ KCS ಮೂಲಕ ಹಲವಾರು ಸೇವೆಗಳನ್ನು ನಡೆಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಅವರು ಉತ್ತಮವಾದ ಸೇವೆ ನಡೀತಾ ಇದೆ. ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಾ ಇದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಬಸವರಾಜ್ ವೈ ಅವರು ನಾಡಿನ ಸಮಾಚಾರ ಪತ್ರಿಕೆಯ ಎಡಿಟರ್ ಆಗಿದ್ದಾರೆ, ಚೀಫ್ ಎಡಿಟರ್, ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಆತ್ಮೀಯರು. ಹಾಗೆ ನಮ್ಮ ಆತ್ಮೀಯ ಸಹೋದರ ಗೆಳೆಯ ರಾಬರ್ಟ್ ಕ್ಲೈ, ವಾಯ್ಸ್ ಆಫ್ ರೈಟ್ಸ್ ಆಕ್ಟಿವಿಸ್ಟ್, ಸಿವಿಲ್ ಲೀಡರ್, MLA ಕ್ಯಾಂಡಿಡೇಟ್ ಶಿವಾಜಿನಗರ್. ಓಕೆ, ಅವರು ಕೂಡ ಬರ್ತಾ ಇದ್ದಾರೆ. ಇವರೆಲ್ಲರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಈಗ ಹಲವಾರು ಹೆಸರುಗಳನ್ನು ನಾನು ಬಿಟ್ಟಿರ್ಬೋದು, ಬಹಳಷ್ಟು ಹೆಸರುಗಳಿದ್ದಾವೆ. ನಿಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೀವು ಕೂಡ ಬನ್ನಿ, ನಾವೆಲ್ಲರೂ ಸೇರಿ ಒಂದು ಐಕ್ಯತೆಯ ಕೂಟವನ್ನು ನಾವು ಮಾಡೋಣ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಎಲ್ಲ ಭಾಗದಲ್ಲೂ ಕೂಡ, ದಾವಣಗೆರೆ ಮಾತ್ರವಲ್ಲ, ಎಲ್ಲ ಭಾಗದಲ್ಲೂ, ಜಿಲ್ಲೆಯಲ್ಲೂ ಕೂಡ ಈ ಒಂದು ಕೂಟವನ್ನು ನಾವು ನಡೆಸೋಣ. ನಿಮ್ಮೆಲ್ಲರ ಪ್ರಾರ್ಥನೆ, ಪ್ರೀತಿ, ಐಕ್ಯತೆ, ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮೊಂದಿಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ಕ್ರೈಸ್ತ ಸಂಘಟನೆ ಯಾರೆಲ್ಲ ಸದಸ್ಯರಾಗಿದ್ದೀರಾ, ನಿಮ್ಮ ಡಾಕ್ಯುಮೆಂಟೇಶನ್ ಕಳಿಸಿದ್ದೀರಾ, ಎಲ್ಲರಿಗೂ ಕೂಡ ID ಕಾರ್ಡ್ ವಿತರಣೆನ ಅವತ್ತು ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ID ಕಾರ್ಡ್ ಕೂಡ ಸಿಗುತ್ತೆ ಅವತ್ತು. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಈ ಒಂದು ಕೂಟ ಯಶಸ್ವಿಯಾಗಲಿ ಅಂತೇಳಿ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಧನ್ಯವಾದಗಳು.